ಈಗ ನೋಡಿದ್ರೆ ಐ ಮೀನ್ ಅವ್ರು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅವರು ತುಂಬ ಸಿಂಪಲ್. ಎಕ್ಸ್ಕ್ಯೂಸ್ ಮೀ, ಟಿಶ್ಯೂ ಪೇಪರ್ ಕೊಡಿ. ಥ್ಯಾಂಕ್ ಯು. ತಗೊಳ್ಳಿ. ನೀನು ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿ CEO ಮದುವೆ ಆಗಿ ಲಂಡನ್ನಲ್ಲೋ ನ್ಯೂಯಾರ್ಕಲ್ಲೋ ಸೆಟ್ಲ್ ಆಗ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಹೀಗೆ ಸಿಗ್ತೀಯ ಅಂತ ನಾನು ಅನ್ಕೊಂಡಿದ್ದೀನಿ. ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್ ಅಲ್ವಾ? ಸಂಜೀವ್ ಅವರೇ, ನೀವು ಯಾವಾಗ ಇಲ್ಲಿಗೆ ಬಂದ್ರಿ? ನಾನೇ ಒಳಗೆ ಕಳಿಸ್ದೆ ಕಣೆ. ಪಾಪ ಒಬ್ಬರೇ ಹೊರಗಡೆ ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ನಾನೇ ಒಳಗಡೆ ಕಳಿಸ್ದೆ. ಸರಿ ಬಾ, ಹೆರ್ಸ್ಪ ಮಾಡ್ತೀನಿ. ಹಾಂ, ನಾನು ಹೊರಗಡೆ ಕೂತಿರ್ತೀನಿ. ಒಬ್ಬಬ್ಬಾ, ಇದೇನತ್ಕೆ ಯಾವ್ದಾದ್ರು ಬಟ್ಟೆ ಅಂಗಡಿ ಕರ್ಕೊಂಡು ಹೋಗ್ರಿ ಅಂದ್ರೆ ಅರಮನೆಗೆ ಕರ್ಕೊಂಡು ಬಂದಿದಾರಲ್ಲ. ಕುಮುದಾ, ಬೆಂಗಳೂರಲ್ಲಿ ಎಲ್ಲ ಬಟ್ಟೆ ಅಂಗಡಿಗಳು ಹೀಗೆ ದೊಡ್ಡದಾಗಿರುತ್ತೆ. ಹೌದೌದು, ನೀವೇನೋ ಆಗಾಗ ಬಂದು ಓದಂಗೆ ಹೇಳ್ತಿದ್ದೀರಾ. ಹೋಗ್ ಬಂದಿಲ್ಲ ಅಂದ್ರೇನು, ಇನ್ಮೇಲೆ ಹೋಗೋದು ಬರೋದು ಇರುತ್ತೆ. ಬಾ. ನಳಿನಿ, ಎಷ್ಟು ತರ ಸೀರೆಗಳಿವೆ ಅಲ್ವಾ? ಅಕ್ಕ, ಎಲ್ಲಿಂದ ನೋಡ್ಲಿ ಎಲ್ಲಿಂದ ಬಿಡ್ಲಿ ಒಂದು ಗೊತ್ತಾಗ್ತಿಲ್ಲ. ಒಟ್ಟೊಟ್ಟಿಗೆ ಕೋಳಿ ಮರಿಗಳು ಓಡೋದ್ರೆ ಯಾವ್ದನ್ನ ಹಿಡಿಬೇಕು ಅಂತ ಗೊತ್ತಾಗದೆ ಒದ್ದಾಡ್ತೀವಲ್ವಾ, ಹಂಗಾಗಿದೆ ನಿಮ್ ಸಿಚುವೇಶನ್ ಅಲ್ವಾ ಅತ್ತೆ? ಅದು ತೋರಿಸಿ, ಅದು ತೋರಿಸಿ, ಅಲ್ಲಿದಿಲ್ಲ. ಆಮೇಲೆ ಅದು ತೋರಿಸಿ. ಹಾ, ಅದು ಕೆಳಗಡೆದಿಲ್ಲ, ಅದು. ಹಾ ಹಾ, ಅದು ತೋರಿಸಿ. ಜರಿ ಬಾರ್ಡರ್ ಇರೋದೆಲ್ಲ ತೋರಿಸಿ. ಹಾ, ಮೇಘ ನೋಡೆ, ನಿಮ್ಮಮ್ಮ ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನ. ನಮ್ಮಮ್ಮ ನಾಗವಲ್ಲಿಯಾಗಿ ಬದಲಾಗೋದು ಆಗಿರ್ಲಿ, ನೀನಿವತ್ತು ಸ್ವಲ್ಪ ಖುಷಿಯಾಗಿದೆಯಲ್ಲ, ಏನು ವಿಷಯ? ಅದೇನಂದ್ರೆ ದಿನಪೂರ್ತಿ ಆದಿಯವ್ರ ಜೊತೆ ಕಳಿಬೋದಲ್ವಾ, ಅದಕ್ಕಿಂತ ಇನ್ನೇನ್ ಬೇಕೆ? ಅಯ್ಯೋ ನಿನ್ನ, ಅವ್ರ ಭಾವ ಕಣೆ. ಅದು ನಿಂಗೆ ಕಣೆ. ಥೋ, ನಿಂಗಲ್ಲ ಕಣೆ. ಅಣ್ಣ ಸುಣ್ಣ ಅಂದ್ರೆ ಸೀರೆ ತಗೊಂಡು ಕುತ್ಕೆ ಬಿಗಿದ್ಬಿಡ್ತೀನಿ. ನನಗೂ ನಿಮ್ಮ ಫ್ಯಾಮಿಲಿಗೂ ಸಂಬಂಧನೇನಿಲ್ಲ. ಅವ್ರೀಗ ಲಕ್ಕಿ ಅಕ್ಕನ್ ಗಂಡ. ಆದ್ರೆ ಅವ್ರಿಬ್ರಿಗೆ ಸೆಟ್ಟೇ ಆಗ್ತಿಲ್ವಲ್ಲ. ಅದ್ ನಿಂಗೆ ಗೊತ್ತು? ನೋಡಿದ್ರೆ ಗೊತ್ತಾಗಲ್ವಾ? ಒಬ್ರು ಸುರು ಇನ್ನೊಬ್ರ ಮೇಲೆ ಬಿದ್ರೆ ಯುದ್ಧ ಮಾಡೋ ತರ ಆಗಿದ್ದಾರೆ. ಆದಷ್ಟು ಬೇಗ ಅವರಿಬ್ಬರ ನಡುವೆ ಜಗಳ ಆಗಿ ಸಪ್ರೇಟ್ ಆಗ್ತಾರೆ, ನೋಡ್ತಾ ಇರಿ. ಹಾಗಾಗಿಲ್ಲ ಅಂದ್ರೆ ಆಗೋ ಥರ ನಾನು ಮಾಡ್ತೀನಲ್ಲ. ನೀನ್ ಚಂದ್ರಿ ಅಲ್ಲ ಕಣೆ, ಛತ್ರಿ. ಏನದು ಗೊಣ ಗೊಣ? ಹೋಗಿ ಸೀರೆ ನೋಡಕ್ಕೆ ತೊಂದರೆ ಆಗ್ತಿದೆ, ಆ ಕಡೆ ಹೋಗಿ. ಆಯ್ತಮ್ಮ, ನೀನ್ ಸೀರೆ ನೋಡು. ಅಮ್ಮ, ಏನು ಅವಸರ ಇಲ್ಲ, ಆರಾಮಾಗಿ ನೋಡು. ಏನು ಆರಾಮಾಗಿ ನೋಡಿ ಅಂತಿದ್ಯಾ? ನಿಮ್ಮ ಗೋಷ್ಠಿಗೆ ಹೇಳು, ಇನ್ನು ಅರ್ಧ ಗಂಟೆಯಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರಯ್ಯ ರಯ್ಯ ಅಂತ ಹೊರಡ್ತಾ ಇರಬೇಕು. ಇಲ್ಲ ಅಂದರೆ ಈ ಯಾದಿ ಸುಮ್ಮನೆ ಇರಲ್ಲ. ಓಹೋ,
ಏನು ಹುಡುಗರು ಅಂಗಡಿಗೆ ಹೋಗಿ ದಮ್ ಹೊಡೆದು ಟೀ ಕುಡ್ದಂಗೆ ಅನ್ಕೊಂಡ್ಯಾ ಸೀರೆ ಸೆಲೆಕ್ಟ್ ಮಾಡೋದು? ಸ್ವಲ್ಪ ತಡ್ಕೋ. ಅಮ್ಮ, ಅತ್ತೆ, ದೊಡ್ಡವ್ವ, ನೀವೆಲ್ಲ ಆರಾಮಾಗಿ ಸೆಲೆಕ್ಟ್ ಮಾಡಿ. ಅಕ್ಕ, ಇದು ಎಷ್ಟಿರ್ಬೋದು? ಯಾಕೋ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಅನಿಸ್ತಾ ಇದೆ. ಒಂದು 10,000 ಇರುತ್ತಲ್ವಾ? ಏನು 10,000ನಾ? ಹ್ಞೂ ಕಣೆ, ಒಂದು 8-10 ಇದ್ದೇ ಇರುತ್ತೆ. ಕೇಳೋಣ ಇರು. ಅಣ್ಣ, ಈ ಸೀರೆ ಎಷ್ಟು ನೋಡಿ? 36,000. ನಾನು ಹೇಳಿಲ್ವಾ 6,000 ಅಂತೆ. ಏ ಅಮ್ಮ, ಅದು 6 ಅಲ್ಲ 36. ಹಂಗಂದ್ರೆ 36,000 ಅಂತ. $36,000ನಾ? ಮತ್ತೆ ಅಲ್ಲಿದಾವಲ್ಲ ಆ ಸೀರೆಗಳನ್ನ? ಅಲ್ಲಿ ಎಲ್ಲ ಬಂದು ಮೇಡಮ್ ನೀವು 80,000 2 ಲಕ್ಷ ಬರ್ಬೋದು. ಒಂದು ಸೀರೆ 1 ಲಕ್ಷಕ್ಕಿಂತ ಜಾಸ್ತಿ ಇದೆಯಾ? ನಮ್ಮಲ್ಲಿ 5 ಲಕ್ಷವರೆಗೂ ಸೀರೆ ಇದೆ. ಸ್ವಲ್ಪ ನೀರು ಕೊಡ್ತೀರಾ? ನೀರು ತಗೊಂಡು ಬನ್ನಿ. ಅದಕ್ಕೆ ಅಮ್ಮ, ನೀರು ಕುಡಿ. ಅಮ್ಮ, ನೀರು ಕುಡಿ. ಅಮ್ಮ, ಹುಷಾರ್ ತಾನೆ? ಲಕ್ಷ್ಮಿ, 5 ಲಕ್ಷದ ಸೀರೆ ಇದೆಯಂತೆ. ನಿಮ್ಮ ಅಪ್ಪಂದು 5 ವರ್ಷದ ಆದಾಯ ಕಣೆ ಅದು. ಶಾಪಿಂಗ್ ಬಂದರೂ ತಲೆ ಸುಟ್ಟು ಬೀಳ್ತಾರಲ್ಲ ಗುರು ಇವರು. ಅದಕ್ಕೆ ಒಂದ್ ಸೀರೆ ತಗೊಳ್ಳೋ ದುಡ್ಡಿಗೆ 1 ಎಕರೆ ತೋಟ ಬಂದ್ಬಿಡುತ್ತಲ್ವಾ? ಅಮ್ಮ, ನೀನು ಸ್ವಲ್ಪ ಸುಧಾರಿಸ್ಕೊಳ್ವಂತೆ. ನಡಿ, ಮನೆಗೆ ಹೋಗೋಣ. ಇಲ್ಲ ಕಣೆ, ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ. ಅಣ್ಣ, ತೋರಿಸಿ ಸೀರೆ, ಚೆನ್ನಾಗಿರೋ ಸೀರೆನೇ ತೋರಿಸಿ. ರೇಟ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ, ಚೆನ್ನಾಗಿರೋ ಸೀರೆನೇ ತೋರಿಸಿ. ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ